ಸರಸ್ವತಿ ಜಾನಕಮ್ಮ ಇನ್ನು ನೆನಪು ಮಾತ್ರ. ಜಾನಕಮ್ಮ ಅವರಿಗೆ ಜಾನಕಮ್ಮ ಅವರೇ ಸರಿಸಾಟಿ. ಸಂಗೀತ ಲೋಕದಲ್ಲಿ ಅವರು ಮಾಡಿದಂತಹ ಸಾಧನೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಪದಗಳಲ್ಲಿ ವರ್ಣನೆ ಮಾಡುವುದಕ್ಕಾಗೋದಿಲ್ಲ. ಜಾನಕಮ್ಮ ದಕ್ಷಿಣ ಭಾರತದ ಅದೆಷ್ಟೋ ಸಂಗೀತ ಪ್ರಿಯರ ಆರಾಧ್ಯ ದೇವತೆ. ಫೋನ್ಗಳ ರಿಂಗ್ ಟೋನ್ಗಳಾಗಿ, ಕಾಲರ್ ಟ್ಯೂನ್ಗಳಾಗಿ, ಬೆಳಗ್ಗಿನ ಅಲಾರಂಗಳಾಗಿ, ಪ್ರೀತಿ ನಿವೇದನೆಯಾಗಿ, ನೊಂದ ಹೃದಯಕ್ಕೆ ಸಾಂತ್ವನ ನೀಡೋದಕ್ಕಾಗಿ, ಅದೆಷ್ಟೋ ಕಾರಣಗಳಿಗಾಗಿ ಜಾನಕಿಯವರ ಕಂಠದಲ್ಲಿ ಮೂಡಿಬಂದಂಥ ಹಾಡುಗಳನ್ನು ಜನರು ಕೇಳುತ್ತಲೇ ಇರ್ತಾರೆ ಅನ್ನೋದಕ್ಕೆ ಲೆಕ್ಕವೇ ಇಲ್ಲ. ಇಂತಹ ಮೇರುಗಾಯಕಿ ಗಾನಪಯಣವನ್ನು ಮುಗಿಸಿ ಇಹಲೋಕವನ್ನು ತ್ಯಜಿಸಿದ್ದಾರೆ. 48,000 ಹಾಡುಗಳನ್ನು ಹಾಡಿದಂತಹ ಜಾನಕಿಯವರದ್ದು ಸರಳ ಉಡುಗೆ ತೊಡುಗೆ. ಬಹುತೇಕ ಸಂದರ್ಭದಲ್ಲಿ ಅವರು ಉಡ್ತಾ ಇದ್ದಿದ್ದು ಬಿಳಿಯ ಸೀರೆಗಳನ್ನೇ. ದಶಕಗಳ ಕಾಲ ಚಿತ್ರರಂಗದಲ್ಲಿದ್ದರೂ ಕೂಡ ಅವರು ತಮ್ಮ ವಿಶಿಷ್ಟ ಮತ್ತು ಸರಳ ವ್ಯಕ್ತಿತ್ವವನ್ನು ಉಡುಪಿನಲ್ಲೂ ಕೂಡ ಕಾಯ್ದುಕೊಂಡು ಬಂದಿದ್ದರು. ಪತಿಯ ಮರಣದ ನಂತರ ಬಣ್ಣದ ಸೀರೆಗೆ ಜಾನಕಿಯವರು ವಿದಾಯ ಹೇಳಿದರು. ಇನ್ನು ಹಣೆಯ ಮೇಲೆ ವಿಭೂತಿ, ಮುಖದ ಮೇಲೊಂದು ಮುಗುಳ್ನಗು ಯಾವಾಗಲೂ ಕೂಡ ಇರ್ತಾ ಇತ್ತು. ತಮ್ಮ ನಡತೆ ಮತ್ತು ಉಡುಪಿನ ಶಿಸ್ತಿನಿಂದಲೂ ಕೂಡ ಹಲವರಿಗೆ ಮಾದರಿಯಾಗಿದ್ದರು ಜಾನಕಮ್ಮ ಅವರು. ಬಟ್ ಹೇಳಬೇಕು ಅಂದರೆ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ಇದೆ. ಯಾಕೆಂದರೆ ಅವರ ಒಂದು ಗಾನವನ್ನು ಕೇಳ್ತಾ ಇದ್ದರೆ ನಮ್ಮ ಮನಸ್ಸು ಎಲ್ಲೋ ಹೋಗ್ಬಿಡುತ್ತೆ. ಸೊ ಇವ್ರನ್ನ ಕಳ್ಕೊಂಡು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶನೇ ಒಂದು ನಿಧಿನ ಕಳ್ಕೊಂಡಂಗಾಗಿದೆ. ಯಾಕೆಂದರೆ ಸುಮಾರು ಭಾಷೆಗಳಲ್ಲಿ, 20 ಭಾಷೆಗಳಲ್ಲಿ ಹಾಡಿದ್ದಾರೆ. ಒಂದು 45,000-48,000 ಹಾಡುಗಳನ್ನ ಹಾಡಿದ್ದಾರೆ. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋರ ತನಕ ಯಾವ ಥರ ಹಾಡು ಹೇಳಬೇಕು ಆ ಥರ ಹಾಡು ಹೇಳಿದ್ದಾರೆ. ಇವತ್ತು ನಾನು ಅವರು ಸಿಕ್ಕಿದಾಗೆಲ್ಲ ಒಂದೇ ಹಾಡು ಹೇಳ್ತಿದ್ದೆ. ಯಾವುದು ಅಂದರೆ ನಿಜ ಹೇಳುವೇನು ಅಮ್ಮ ನಿನ್ನ ಕಂಡರೆ ಪ್ರೀತಿ. ಆ ಹಾಡನ್ನ ಮಗು ವಾಯ್ಸಲ್ಲಿ ಹೇಳ್ತಾರೆ. ತುಂಬ ದುಃಖ ಆಗಿದೆ ನನಗೆ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ.